ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 2 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇನ್ನು ನಮ್ಮ RCB ಕೋಚ್ ಆದಂತ ದಿನೇಶ್ ಕಾರ್ತಿಕ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭುವನೇಶ್ವರ್ ಕುಮಾರ್ ರಿಲೇಟೆಡ್ ಅಂತ ಅಂದ್ರೆ, T20 ಯಾರಾದ್ರೂ ನಮ್ಮ ಭಾರತದ ಬೂಮ್ರಾ ನಂತರ ಭಾರತಕ್ಕೆ ಎರಡನೇ ಬೌಲರ್ ಯಾರಾದ್ರೂ ಇದ್ರೆ, ಅದು ಅತ್ಯುತ್ತಮ ಬೌಲರ್ ಯಾರಾದ್ರೂ ಇದ್ರೆ ಅದು ಭುವನೇಶ್ವರ್ ಕುಮಾರ್ ಮಾತ್ರ ಎಂದು ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಸ್ಟಾಟ್ಸ್ ಎಲ್ಲ ನೋಡ್ತಾ ಇದ್ರೆ ಭುವನೇಶ್ವರ್ದು ಮತ್ತು ಬೂಮ್ರಾ ಇಬ್ಬರದು ಸ್ಟಾಟ್ಸ್ ನೋಡ್ತಾ ಇದ್ರೆ ಬೌಲಿಂಗ್ ಅಲ್ಲಿ ಎಲ್ಲ ಒಂದೇ ಡಿಫ್ರೆಂಟ್ ಏನು ಇಲ್ಲ. ಸೇಮ್ ಬೌಲಿಂಗ್ ಕೆರಿಯರ್ ಅಲ್ಲಿ ಯಾವ ತರ ಎಕಾನಮಿ ಮೇಂಟೈನ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. T20 ಕೂಡ ಒಂದೇ ತರ ಬೌಲಿಂಗ್ ಎಕಾನಮಿ ಮೇಂಟೈನ್ ಮಾಡಿದ್ರೆ ಟೆಸ್ಟ್ ನಲ್ಲೂ ಅದೇ ತರ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಬೂಮ್ರಾ ಮತ್ತು ಭುವನೇಶ್ವರ್ ಕುಮಾರ್ ಎಲ್ಲ ಸ್ಟಾಟ್ಸ್ ಎಲ್ಲ ನೋಡ್ತಾ ಇದ್ರೆ ಬೌಲಿಂಗ್ ಸ್ಟಾಟ್ಸ್ T20 ಕೂಡ ಬೂಮ್ರಾದವ್ರದ್ದು 7.30 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ರೆ, ಇವ್ರದ್ದು ಭುವನೇಶ್ವರ್ ಕುಮಾರ್ ಅವ್ರದ್ದು 7.56 ಅಲ್ಲಿ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಟೆಸ್ಟ್ ಅಲ್ಲೂ ಕೂಡ 2.96 ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗ್ ಮಾಡಿದ್ರೆ 2.49 ಇವರು ಬೂಮ್ರಾ ಅವರು ಬೌಲಿಂಗ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಇದೆಲ್ಲ ಸ್ಟಾಟ್ಸ್ ಎಲ್ಲ ನೋಡ್ತಾ ಇದ್ರೆ ಭಾರತದ ಅತ್ಯುತ್ತಮ ಬೌಲರ್ ಎಂದು ಬೂಮ್ರಾ ಇದಾರೆ ಅಂತಾನೆ ಹೇಳ್ಬೋದು ಈಗ ಸದ್ಯದ ಮಟ್ಟಿಗೆ. ಇವ್ರ ನಂತರ ಯಾರಾದ್ರೂ ಇದ್ರೆ ಅದು ಎರಡನೇ ಬೌಲರ್, ನಮ್ಮ ಭಾರತದ ಬೆಸ್ಟ್ ಬೌಲರ್ ಆಗಿದ್ದು ಅದು ಭುವನೇಶ್ವರ್ ಕುಮಾರ್ ಅಂತಾನೆ ಹೇಳ್ಬೋದು. ಅದೇ ಇವ್ರು ದಿನೇಶ್ ಕಾರ್ತಿಕ್ ಅವ್ರು ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಕಪಿಲ್ ದೇವ್ ಅವರು ರೋಹಿತ್ ಶರ್ಮಾ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು ಬಾರ್ಡರ್ ಗವಾಸ್ಕರ್ ಎರಡನೇ ಟೆಸ್ಟ್ ಸೀರೀಸ್ ಅಲ್ಲಿ ರೋಹಿತ್ ಶರ್ಮಾ ಅಂತ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಟೀಕೆಗಳು ಕೂಡ ಎದುರಿಸಿದ್ರು ರೋಹಿತ್ ಶರ್ಮಾ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಕಪಿಲ್ ದೇವ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ರಿಲೇಟೆಡ್. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ರೋಹಿತ್ ಶರ್ಮಾ ಯಾರಿಗೂ ಏನು ಪ್ರೂವ್ ಮಾಡ್ಬೇಕಾಗಿಲ್ಲ ಮತ್ತು ಆತನ ಆಟದ ಬಗ್ಗೆ ಅನುಮಾನ ಬೇಡ ಮತ್ತು ಆ ರೋಹಿತ್ ಶರ್ಮಾ ಪಕ್ಕ ಕಮ್ಬ್ಯಾಕ್ ಮಾಡ್ತಾರೆ ಎಂದು ಕಪಿಲ್ ದೇವ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಎರಡು ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.